ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮ್ ಇನ್ ಕನ್ನಡ. ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದಿಂದ ಯಾರೆಲ್ಲ ಮಾಸಿಕ ಪಿಂಚಣಿಗಳನ್ನು ಪಡ್ಕೊತಾ ಇದ್ದೀರಿ ಪಿಂಚಣಿದಾರರು, ಅಂತವರಿಗೆ ಏಪ್ರಿಲ್ ತಿಂಗಳ ಮಾಸಿಕ ಪಿಂಚಣಿ ಹಣ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮುಖಾಂತರ ಯಾವಾಗ ಜಮೆಯಾಗುತ್ತೆ ಅನ್ನುವುದರ ಬಗ್ಗೆ ಒಂದು ಪ್ರಮುಖವಾದ ಮಾಹಿತಿ ಇದಾಗಿರುತ್ತದೆ. ಅಂತಂದ್ರೆ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ನೀಡುವಂತಹ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಮಾಸಿಕ ಪಿಂಚಣಿ ವೇತನ, ವಿಧವಾ ಮಾಸಿಕ ಪಿಂಚಣಿ ವೇತನ, ಅಂಗವಿಕಲರ ಮಾಸಿಕ ಪಿಂಚಣಿ ವೇತನ, ಸಂಧ್ಯಾ ಸುರಕ್ಷಾ ಮಾಸಿಕ ಪಿಂಚಣಿ ವೇತನ, ಮನಸ್ವಿನಿ ಮಾಸಿಕ ಪಿಂಚಣಿ ವೇತನ, ಮೈತ್ರಿ ಮಾಸಿಕ ಪಿಂಚಣಿ ವೇತನಗಳನ್ನ ಯಾರೆಲ್ಲ ಪಡ್ಕೊಂತಾ ಇದ್ದೀರಿ ಅಂತವರಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಏನಿದೆ ಅದು ಕರ್ನಾಟಕ ಸರ್ಕಾರದಿಂದ ಮಾರ್ಚ್ ತಿಂಗಳ ಕೊನೆಯ ದಿನಾಂಕದಂದು ಬಿಡುಗಡೆ ಮಾಡಿರಲಾಗಿರುತ್ತದೆ. ಅದೇ ರೀತಿ ಈಗ ಏಪ್ರಿಲ್ ತಿಂಗಳು ಪ್ರಾರಂಭವಾಗಿರುವ ಕಾರಣದಿಂದಾಗಿ ಏಪ್ರಿಲ್ ತಿಂಗಳ ಮಾಸಿಕ ಪಿಂಚಣಿ ಹಣ ತಮ್ಮ ಬ್ಯಾಂಕ್ ಖಾತೆಗೆ ಯಾವ ದಿನಾಂಕದಂದು ಜಮೆಯಾಗುತ್ತೆ ಅನ್ನುವುದನ್ನ ಕಾಯ್ತಾ ಇರುತ್ತಾರೆ ಪಿಂಚಣಿದಾರರು. ಅಂತಹ ಪಿಂಚಣಿದಾರರಿಗೆ ಯಾವ ದಿನಾಂಕದಂದು ತಮ್ಮ ಮಾಸಿಕ ಪಿಂಚಣಿ ಹಣ ಜಮೆಯಾಗುತ್ತದೆ ಅನ್ನುವುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್. ಮೊದಲನೇದಾಗಿ ಯಾರೆಲ್ಲ ಮಾಸಿಕ ಪಿಂಚಣಿಯನ್ನ ಪಡ್ಕೊಂತಾ ಇದ್ದೀರಿ ಪಿಂಚಣಿದಾರರು, ಅವರಲ್ಲಿ ಯಾರೆಲ್ಲ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರಿ ಅಂತಹ ಪಿಂಚಣಿದಾರರೆಲ್ಲರೂ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಯಾರೆಲ್ಲ ಕರ್ನಾಟಕ ಸರ್ಕಾರದಿಂದ ಮಾಸಿಕ ಪಿಂಚಣಿಯನ್ನ ಪಡ್ಕೊಂತಾ ಇದ್ದೀರಿ ಅಂತಂದ್ರೆ ಸಾಮಾಜಿಕ ಭದ್ರತಾ ಯೋಜನೆಯ ಮೂಲಕ ನೀಡುವಂತಹ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಆಗಿರಬಹುದು, ವಿಧವಾ ಪಿಂಚಣಿ ವೇತನ ಆಗಿರಬಹುದು, ಅಂಗವಿಕಲರ ಪಿಂಚಣಿ ವೇತನ ಆಗಿರಬಹುದು, ಸಂಧ್ಯಾ ಸುರಕ್ಷಾ ಪಿಂಚಣಿ ವೇತನ ಆಗಿರಬಹುದು, ಮನಸ್ವಿನಿ ಹಾಗೂ ಮೈತ್ರಿ ಪಿಂಚಣಿ ವೇತನಗಳನ್ನ ಯಾರೆಲ್ಲ ಪಡ್ಕೊಂತಾ ಇದ್ದೀರಿ ಪಿಂಚಣಿದಾರರು ಅಂತವರಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಏನಿದೆ ಅದು ಮಾರ್ಚ್ ತಿಂಗಳ ಕೊನೆ ದಿನಾಂಕದಂದು ಅಂತಂದ್ರೆ 31/3/2026 ಕರ್ನಾಟಕ ಸರ್ಕಾರದಿಂದ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮುಖಾಂತರ ಜಮೆ ಮಾಡಲಿಕ್ಕೆ ಪ್ರಾರಂಭ ಮಾಡಿರುತ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಕರ್ನಾಟಕ ಸರ್ಕಾರದಿಂದ ಈ ಒಂದು ಮಾಸಿಕ ಪಿಂಚಣಿ ಹಣದ ಬಿಲ್ ಏನಿದೆ ಅದನ್ನ ಲೇಟ್ ಆಗಿ ಅಪ್ರೂವಲ್ ಮಾಡಿರೋದ್ರಿಂದ ಈ ಒಂದು ಮಾರ್ಚ್ ತಿಂಗಳ ಪಿಂಚಣಿ ಹಣ ಅದು ಲೇಟ್ ಆಗಿರುತ್ತದೆ. ಇದೀಗ ಏಪ್ರಿಲ್ ತಿಂಗಳು ಪ್ರಾರಂಭವಾಗಿರುವ ಕಾರಣದಿಂದಾಗಿ ಪಿಂಚಣಿದಾರರೆಲ್ಲರೂ ಸಹ ನೀವು ಏಪ್ರಿಲ್ ತಿಂಗಳ ಪಿಂಚಣಿ ಹಣವು ಸಹ ನಮ್ಮ ಬ್ಯಾಂಕ್ ಖಾತೆಗೆ ಲೇಟ್ ಆಗಿ ಜಮೆಯಾಗುತ್ತೆ ಅನ್ನೋ ಒಂದು ಡೌಟ್ ನಿಮಗೆ ಇರುತ್ತೆ. ಇದೀಗ ನಮಗೆ ತಿಳಿದಿರುವಂತಹ ಮಾಹಿತಿಯ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ಮಾಸಿಕ ಪಿಂಚಣಿ ವೇತನಗಳೇನಿದೆ ಅದು ಪ್ರತಿ ತಿಂಗಳು ಯಾವುದೇ ಕಾರಣಕ್ಕೂ ಲೇಟ್ ಆಗೋದಿಲ್ಲ. ಕರ್ನಾಟಕ ಸರ್ಕಾರದಿಂದ ಈ ಒಂದು ಸಾಮಾಜಿಕ ಭದ್ರತಾ ಪಿಂಚಣಿ ಹಣಗಳೇನಿದೆ ಅದು ಪ್ರತಿ ತಿಂಗಳ 4ನೇ ತಾರೀಕು ಅಥವಾ 14ನೇ ತಾರೀಕಿನ ನಂತರ ಈ ಒಂದು ಸಾಮಾಜಿಕ ಭದ್ರತಾ ಪಿಂಚಣಿಗಳು ಏನಿದೆ ಅದು ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮುಖಾಂತರ ಜಮೆ ಮಾಡಲಾಗುತ್ತದೆ. ಈ ತಿಂಗಳ ಅಂತಂದ್ರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣವು ಸಹ ಇದೇ ತಿಂಗಳ 14/4/2026 ನಂತರ ಯಾರೆಲ್ಲ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ಪಿಂಚಣಿಗಳನ್ನ ಪಡ್ಕೊಂತಾ ಇದ್ದೀರಿ ಪಿಂಚಣಿದಾರರು ಅವರ ಆಧಾರ್ ಕಾರ್ಡ್ಗೆ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮುಖಾಂತರ ಕರ್ನಾಟಕ ಸರ್ಕಾರದಿಂದ ಜಮೆ ಮಾಡಲಾಗುತ್ತೆ ಫ್ರೆಂಡ್ಸ್. ಅದರಿಂದ ಯಾರೆಲ್ಲ ಪಿಂಚಣಿದಾರರು ಈ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇದ್ದೀರಿ ಅಂತವರು ನೀವು 14/4/2026 ನಂತರ ತಮ್ಮ ಆಧಾರ್ ಕಾರ್ಡ್ಗೆ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ ಖಾತೆಯನ್ನು ನೀವು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೇನಾದರೂ ಕರ್ನಾಟಕ ಸರ್ಕಾರದಿಂದ ಈ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಹಣವನ್ನು 14/4/2026 ಮುಂಚಿತವಾಗಿ ಬಿಡುಗಡೆ ಮಾಡಿದಲ್ಲಿ ಖಂಡಿತ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿ ಮಾಹಿತಿನ ಕೊಡ್ತೇನೆ ಫ್ರೆಂಡ್ಸ್. ಹಾಗೇನೆ ಯಾರೆಲ್ಲ ಪಿಂಚಣಿದಾರರು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತವರಲ್ಲಿ ಯಾರಿಗೆಲ್ಲ ಮಾರ್ಚ್ ತಿಂಗಳ ಪಿಂಚಣಿ ಹಣ ಜಮೆಯಾಗಿದೆ ಅಂತವರು ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ, ಹಾಗೂ ಯಾರಿಗೆಲ್ಲ ಬಂದಿಲ್ಲ ಅಂತವರು ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ಅಲ್ಲಿ ನೋ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೇನೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಯಾಕೆಂದ್ರೆ ನೀವು ವಿಡಿಯೋನ ಶೇರ್ ಮಾಡೋದ್ರಿಂದ ಕರ್ನಾಟಕ ಸರ್ಕಾರಕ್ಕೆ ಈ ಒಂದು ವಿಡಿಯೋ ತಲುಪುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಫ್ರೆಂಡ್ಸ್. ಇದಾಗಿತ್ತು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋದಲ್ಲಿರುವಂತಹ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್.